ಹಾಯ್ ನಮಸ್ಕಾರ ಎಲ್ರಿಗೂ. ಇದು ಈವ್ನಿಂಗ್ ರೊಟೀನು. ಯಾವ ಥರ ಬೇಬಿನ ನಾನು ಹ್ಯಾಂಡಲ್ ಮಾಡ್ತೀನಿ, ಪ್ಯಾಂಪರಿಂಗ್ ಮಾಡ್ತೀನಿ ಅಂತ ಅವ್ನಿಗೆ ಹೇಳಿದೆ. ಹಾಲು ಕುಡಿಯೋಣ ಬಾ ಅಂತೇಳಿ ಅವ್ನು ಎದ್ದೋಗಿ ಮ್ಯಾಟ್ ತೊಗೊಂಡು ಬಂದು ಅದ್ರ ಮೇಲೆ ಕೂತ್ಕೊಂಡು ಡೀಸೆಂಟಾಗಿ ಹಾಲು ಕುಡಿತಾನೆ. ಮಕ್ಳು ಹೆಂಗಂದರೆ ನಾವು ಯಾವ ಥರ ಕಲಿಸ್ತೀವಿ ಆ ಥರ ಮಕ್ಕಳು ಒಂಥರ ಮಿರರ್ ಥರ ನಮ್ಮನ್ನ ನೋಡಿ ಕಲಿತಾರೆ. ನಾವು ಏನು ಹೇಳ್ಕೊತೀವಿ ಅದನ್ನ ಕಲಿತಾರೆ. ಮೇನ್ಲಿ ಡಿಸಿಪ್ಲಿನ್ನ ನಾವು ತಾಯಿ ತಂದೆ ಎಷ್ಟು ಫಾಲೋ ಮಾಡ್ತೀವೋ ಅಷ್ಟು ಅವರು ಡಿಸಿಪ್ಲಿನ್ನ ಫಾಲೋ ಮಾಡ್ತಾರೆ. ಅವನಿಗೆ ಮಾರ್ನಿಂಗು ಈವ್ನಿಂಗು ಹರ್ಷಗೆ ಹಾಲು ಕುಡಿಯೋದು ತುಂಬ ಇಷ್ಟ. ಫಸ್ಟ್ ಆಫ್ ಆಲ್ ನಾವು ಕುಡಿತಿದ್ವಲ್ಲ ಹಂಗೆ ಅವನಿಗೂ ಕೊಟ್ಟೆ. ಮಕ್ಕಳಿಗೆ ಇನ್ನೊಂದೇನೆಂದರೆ, ನೀವು ಹಾಲು ಕೊಡಬೇಕಾದ್ರೆ ರೆಗ್ಯುಲರ್ ಕಪ್ಪಲ್ಲಿ ಕೊಡೋಕೆ ಹೋಗಬೇಡಿ. ಅವರಿಗೂ ಒಂಥರ ಫ್ಯಾನ್ಸಿ ಕಪ್ಪಲ್ಲಿ ಕೊಡಿ. ಅವನಿಗೆ ಕಪ್ಪಲ್ಲಿ ಕುಡಿಯೋದು ತುಂಬ ಇಷ್ಟ. ಹಂಗಾಗಿ ನಾನು ಡೈಲಿ ಬೇರೆ ಬೇರೆ ಕಪ್ಪಲ್ಲೇ ಕೊಡ್ತೀನಿ. ಅವನಿಗೆ ಒಂದು ಸ್ವಲ್ಪ ಚೆನ್ನಾಗಿ ಅನ್ಸ್ಬೇಕಲ್ಲ, ಹೊಸ ಕಪ್ಪಲ್ಲಿ ಕೊಡ್ತಿದ್ದಾರೆ ಮಮ್ಮಿ ಅಂತ. ಆ ಕಪ್ಗೋಸ್ಕರ ಆದರೂ ಅವ್ರು ಹಾಲು ಕುಡಿಯೋದನ್ನ ಕಲಿತಾರೆ. ಇದನ್ನ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಫ್ರೆಶ್ ಅಪ್ ಆಗೋಣ ಅಂಥೇಳಿ ಈವ್ನಿಂಗ್ ಬಾತ್ರೂಮಿಗೆ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದ್ವಿ. ಅವನಿಗೂ ಅವ್ನ ಟವಲ್ನ ಕೊಡ್ತೀನಿ. ಅವನಿಗೆ ಅವ್ನ ಟವಲಿಂದ ಅವನೇ ಮುಖ ಒರೆಸ್ಕೊಳೋದು ತುಂಬ ಇಷ್ಟ. ಮಕ್ಕಳಿಗೆ ನಾವು ಪ್ಯಾಂಪರಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಹಗ್ಗಿ ಕಿಸಿ ಮಾಡೋದನ್ನ ಕಲಿಸ್ಕೊಡ್ಬೇಕು. ಅದರಿಂದ ನಮಗೆ ತುಂಬ ಅಟ್ಯಾಚ್ಮೆಂಟ್ ಆಗುತ್ತೆ. ತುಂಬ ಅವರು ಫ್ರೀಯಾಗಿ ಫ್ರೆಂಡ್ಲಿಯಾಗಿ ಫೀಲ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಅವನು ಕಾರ್ ಆಡ್ತಿದ್ದ. ನಾನು ಒಂದು ಸ್ವಲ್ಪ ಬಾಚ್ಕೊಳ್ಳೋಣ ತಲೆ ಅಂತೇಳಿ ತಲೆ ಬಾಚ್ಕೊತಿದ್ದೆ. ಕಾಮನ್ನಾಗಿ ನಾನು ಈವ್ನಿಂಗು ತಲೆ ಕಟ್ಕೊತೀನಿ. ಇವತ್ತು ಯಾಕೋ ಮೂಡಿರಲಿಲ್ಲ ಅಂಥೇಳಿ ಸುಮ್ಮನೆ ಕ್ಲಿಪ್ ಹಾಕಿ ಬಿಟ್ಬಿಟ್ಟೆ. ನಮ್ಮ ಹಸ್ಬೆಂಡ್ ಬಂದಿದ್ದರೆ ಡೈಲಿ ಈವ್ನಿಂಗು ದೇವರಿಗೆ ದೀಪ ಅವರೇ ಹಚ್ಚೋರು. ಬಟ್ ಇವತ್ತು ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಅಂಥೇಳಿ ನಾನೇ ದೇವ್ರಿಗೆ ದೀಪ ಹಚ್ಚಿ ಸ್ವಲ್ಪ ಕೈ ಮುಗೋಣ ಅಂತೇಳಿ ದೇವ್ರಿಗೆ ದೀಪ ಹಚ್ತಿದ್ದೆ. ಮಕ್ಕಳಿಗೆ ಅದನ್ನು ಟ್ರೆಡಿಷ್ನಲ್ನ ಕಲಿಸ್ಕೊಡ್ಬೇಕು ನಾವು. ನಮ್ಮಿಂದನೇ ಅವ್ರು ಕಲಿಯೋದಲ್ವ. ಹಾಗಾಗಿ ನಾನು ದೇವ್ರಿಗೆ ದೀಪ ಹಚ್ಚಿ ಹರ್ಷಗೆ ಕರೆದೆ. ಅವನೊಂದು ಸ್ವಲ್ಪ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದ. ಈವ್ನಿಂಗು ಪೂಜೆ ಮಾಡಿದರೆ ಒಂಥರ ಮನೇಲಿನೋ ಪಾಸಿಟಿವ್ ಎನರ್ಜಿ ಬರುತ್ತೆ, ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಅದಕ್ಕೆ ಹಂಗಾಗಿ ಈವ್ನಿಂಗ್ ಒಂದು ಸ್ವಲ್ಪ ಮಕ್ಕಳಿಗೂ ವಿಭೂತಿಗೆ ಎಲ್ಲ ಹಚ್ಚಿ ಕುಂದಿಸಿದ್ರೆ ತುಂಬ ಅವರು ಚೆನ್ನಾಗಿ ಕಲಿತಾರೆ ಕಲ್ಚರ್ನ ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಹೇಳಿ. ಅವನಿಗೂ ತುಂಬ ಇಷ್ಟ. ದೇವ್ರು ನೋಡಿದರೆ ದೇವ್ರನ್ನ ಕೈ ಮುಗಿತಾನೆ, ನಮಸ್ಕಾರ ಮಾಡ್ತಾನೆ. ಅಲ್ಲಿ ಟಿಕ್ಕಿ ನೋಡಿದರೆ ಹಚ್ಚು ಅಂತ ಹೇಳ್ತಾನೆ. ಅದಾದಮೇಲೆ ನಾನು ಅವನು ಕೂತ್ಕೊಂಡು ಒಂದು ಸ್ವಲ್ಪ ರೈಮ್ಸ್ನ ಓದಿದ್ವಿ. ದೇವರಿಗೆ ನಮಸ್ಕಾರ ಮಾಡಿದ್ವಿ. ಅವನಿಗೆ ಅಂತೇಳಿ ಒಂದು ಶ್ಲೋಕ ಬುಕ್ನ ತರಿಸಿದ್ದೀನಿ ಆನ್ಲೈನಲ್ಲಿ. ತುಂಬ ಚೆನ್ನಾಗಿದೆ. ಅದನ್ನ ನೋಡಿದೆ, ನಂಗೆ ಸಿಗಲಿಲ್ಲ. ಅದನ್ನ ಎಲ್ಲಿಟ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ನಾನೇ ಹೇಳ್ಕೊಡ್ತಿದ್ದೆ. ಅದನ್ನ ಅವನು ಹೇಳೋದು ಬಿಟ್ಟು ಅವನಿಗಿನ್ನೂ ಮಾತಷ್ಟು ಫುಲ್ಲಾಗಿ ಬರೋಲ್ಲಲ್ವ, ಅರ್ಧಂಬರ್ಧ ಹೇಳ್ತಿದ್ದ. ಅದಕ್ಕೆ ನಕ್ಕೊಂತ ಕೂತ್ಕೊಂಡ್ಬಿಟ್ವಿ ನಾನು ಅವನು ಪೂಜೆ ಮಾಡ್ಕೊತ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ದಿನ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು. ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಅವನಿಗೆ ಟೈಮ್ ಪಾಸಿಗೆ ಆಟ ಆಡೋಣ ಅಂಥೇಳಿ ಬಾಲ್ ತೊಗೊಂಡು ಆಟ ಆಡ್ತಿದ್ವಿ. ನೋಡಿಲಿ ಮಕ್ಕಳಿರೋ ಮನೆ ಈ ಥರ ಇರುತ್ತೆ. ಆವಾಗಲೇ ಎಷ್ಟು ಡೇನಲ್ಲಿ ಒಂದು 2-3 ಸತಿ ಕ್ಲೀನಪ್ ಮಾಡಬೇಕು. ಎಷ್ಟು ನೀಟಾಗಿಟ್ರು ಇದು ಆಗೋದು ಇಷ್ಟ ಮೆಸ್ಸಪ್ಪು. ಕಾರು ಜೀಪ್ ಅದು ಬೇಡ, ಇದು ಬೇಡ, ಅದು ಅವ್ರ ಹತ್ರ ಎಷ್ಟೇ ಆಟ ಸಾಮಾನು ಇರಲಿ, ಬಟ್ ಅವ್ರಿಗೆ ಬೇಕಾಗಿರೋದು ಪಕ್ಕದ ಮನೆ ಹತ್ರ ಏನಿರುತ್ತೆ ನೋಡಿ ಅದನ್ನೇ ಅವರು ನಮಗೂ ಕೇಳೋದು. ಮತ್ತು ಹೊರಗಡೆ ಎಲ್ಲಾದರೂ ಶಾಪಿಂಗ್ ಹೋದರೆ ಮಮ್ಮಿ ಇದು ಬೇಕು, ಅದು ಬೇಕು, ಆ ಕಾರ್ ಬೇಕು. ಮನೇಲಿದ್ದಿದ್ದು ಮಾತ್ರ ಅವು ಕೇರ್ ಇರೋಲ್ಲ, ಬಟ್ ಬೇರೆದು ಹೊಸದು ಮಾತ್ರ ಬೇಕು. ನಾನು ಒಂದು ಮಾತ್ರ ಫಿಕ್ಸ್ ಆಗಿದ್ದೀನಿ, ಮಕ್ಕಳಿಗೆ ಎಷ್ಟೇ ಆಟ ಸಾಮಾನು ತಾನೆ, ಅವ್ರು ಮತ್ತೆ ಆಡೋದು ಅಡುಗೆ ಮನೆ ಸಾಮಾನು, ಕುಕ್ಕರು, ಪಾತ್ರೆ, ಅದ್ರ ಜೊತೆ ತುಂಬ ಚೆನ್ನಾಗಿ ಆಡ್ತಾರೆ. ಚಿಕ್ಕವನಿದ್ದಾಗ ಮಾತ್ರ ಅದ್ರ ಜೊತೆನೇ ಆಟ ಆಡೋನು ದೊಡ್ಡವನಾಗಿರೋದು. ಇವಾಗ ಒಂದು ಸ್ವಲ್ಪ ಬಾಲು ಬ್ಯಾಟು ಎಲ್ಲ ವಸ್ತು ಜೊತೆ ಆಟ ಆಡ್ತಿದ್ದಾನೆ. ಬಟ್ ಮಕ್ಕಳು ಏನಾದರೂ ತೊಗೋಬೇಕು ಅನ್ನೋ ಒಂದು ಸ್ವಲ್ಪ ವಿಚಾರ ಮಾಡಿ ತೊಗೋಬೇಕು ಅಂತ ನನ್ನ ಅಭಿಪ್ರಾಯ. ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಇದು ಇವತ್ತಿನ ಈವ್ನಿಂಗ್ ಬ್ಲಾಗ್ ನಮ್ಮದು. ಒಂದು ಸ್ವಲ್ಪ ಅದ್ರ ಇಷ್ಟ ಆದರೆ ಪ್ಲೀಸ್ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.